ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಆ್ಯಂಡ್ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಸೊ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ರು ಯಾವ ರೀತಿ ಆಪ್ಷನ್ ಎಂಟ್ರಿ ಇರುತ್ತೆ, ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಜೊತೆಗೆ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಶುರು ಆಗುತ್ತೆ ಏನು ಅಂತ ಅಂದ್ರೆ ಈಗಾಗಲೇ ಸಹ ನಿಮಗೂ ಸ್ಟೂಡೆಂಟ್ಸ್ಗೂ ಗೊತ್ತು. ಏನಂತ ಅಂದ್ರೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೂ ಒಂದಿಷ್ಟು ಡೇಸ್ ಆದರೆ ಬೇಕು. ಸೊ ಯಾವಾಗ ಅಂತ ಅಂದರೆ KA ಕಡೆಯಿಂದನೇ ಕೊಟ್ಟಿರುವಂಥದ್ದು ನಿಮಗೆ ಇದೇ ತಿಂಗಳು 16ನೇ ತಾರೀಕು ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋದೆ. ಸೊ 16ನೇ ತಾರೀಕು ಒಳಗಡೆ ನಿಮಗೆ ಮತ್ತೆ ಒಂದು ಸ್ಕೆಡ್ಯೂಲ್ ಆದರೆ ಬರುತ್ತೆ. ಏನು ಸ್ಕೆಡ್ಯೂಲ್ ಬರುತ್ತೆ ಅಂತ ಅಂದರೆ ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ರಿಲೀಸ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಯಾವಾಗ ಶುರು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ಫಸ್ಟ್ ರೌಂಡ್ ಆಗಿದ್ದಾದಮೇಲೆ ಯಾವ ಥರ ರೂಲ್ಸ್ ಇರುತ್ತೆ ಅಂತಂದರೆ ಸಿಂಪಲ್ ನೋಡಿ. ಈಗ 16ನೇ ತಾರೀಕು ಎಲ್ಲನೂ ಕ್ಲಿಯರ್ ಆಗುತ್ತೆ. ಫಸ್ಟ್ ರೌಂಡಿಂದ ಅಡ್ಮಿಷನ್ ತಗೊಳ್ಳೋಂಥ ಸ್ಟೂಡೆಂಟ್ಸು ಮತ್ತೊಂದು ಎಲ್ಲನೂ ಕ್ಲಿಯರ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು KA ಅವರು ಏನು ಮಾಡ್ತಾರೆ ಅಂತ ಅಂದ್ರೆ ಇನ್ನೇನು ಫಸ್ಟ್ ರೌಂಡ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಸೆಕೆಂಡ್ ರೌಂಡ್ ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಆ ಸೆಕೆಂಡ್ ರೌಂಡ್ ಸ್ಕೆಡ್ಯೂಲಲ್ಲಿ ಏನೆಲ್ಲ ಮೆನ್ಷನ್ ಆಗಿರುತ್ತೆ ಅಂತಂದ್ರೆ ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ನೀವು ನೋಡ್ಕೋಬೋದು ಅವೈಲೇಬಿಲಿಟಿ ಆಫ್ ಸೀಟ್ಸ್ ಎಷ್ಟಿದಾವೆ ಅಂತ ಹೇಳ್ಬಿಟ್ಟು. ಫಸ್ಟ್ ರೌಂಡಲ್ಲಿ ಎಷ್ಟಿತ್ತು, ಸೆಕೆಂಡ್ ರೌಂಡಲ್ಲಿ ಎಷ್ಟಿದಾವೆ ಏನು ಅಂತ ಹೇಳ್ಬಿಟ್ಟು ಅವೈಲೇಬಿಲಿಟಿ ಆಫ್ ಸೀಟ್ಸನ್ನು ನೋಡ್ಕೋತೀರಾ. ಅದಾದಮೇಲೆ ನೆಕ್ಸ್ಟ್ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಡ್ತಾರೆ, ಒಂದು 3 ಡೇಸ್. ಓಕೆನಾ? ಸೊ ಈಗ ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನೀವು ಕೇಳ್ಬೋದು ಯಾವ ಥರ ರೂಲ್ಸ್ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ನೋಡಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಹೋದಾಗ ನೀವು ಪ್ರತಿಯೊಂದು ಸ್ಟೂಡೆಂಟ್ಸನ್ನು ಸಹ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಆದಮೇಲೆ ನೀವು ಯಾವುದೇ ಥರದ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಓಕೆನಾ? ನಾನು ಸಾಕಷ್ಟು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಅಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ನೀವು ಯಾವ ಥರ ಬೇಕಿದ್ರೂ ಚೇಂಜಸನ್ನು ಮಾಡ್ಕೋಬೋದು. ಲೈಕ್ ಪ್ರಿಯಾರಿಟಿ ನಂಬರ್ಸನ್ನು ಬೇಕಿದ್ರೆ ಚೇಂಜಸ್ ಮಾಡ್ಕೋಬೋದು, ಕಾಲೇಜಸನ್ನು ಡಿಲೀಟ್ ಮಾಡ್ಬೋದು. ಬಟ್ ಒನ್ಸ್ ಡಿಲೀಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಚೇಂಜಸ್ ಮಾಡೋದಕ್ಕೆ ಹೋಗ್ತೀರಾ. ಚೇಂಜಸ್ ಮಾಡೋ ಟೈಮಲ್ಲಿ ಒನ್ಸ್ ಡಿಲೀಟ್ ಮಾಡಿ ಅಪ್ಡೇಟನ್ನು ಕೊಡ್ತೀರಾ. ಅದಾದಮೇಲೆ ನೆಕ್ಸ್ಟ್ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕಾದರೆ ಆಗೋದಿಲ್ಲ. ಸೊ ಹಾಗಾಗಿ ನೀಟಾಗಿ ನೋಡ್ಕೋಬೇಕು. ಆ್ಯಂಡ್ ನೀವು ಕೇಳೋದಾದರೆ ಈಗ ನೋಡಿ, ಫಸ್ಟ್ ರೌಂಡಲ್ಲಿ ಸ್ಟೂಡೆಂಟ್ ಯಾವುದೇ ಥರದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೆಕ್ಸ್ಟ್ ರೌಂಡಿಗೆ ಬಂದಿದ್ದಾನೆ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ನಿಮ್ಗೆ ಎಲ್ಲ ಕಾಲೇಜಸ್ ಅಲ್ಲೇ ಇರುತ್ತೆ. ಓಕೆನಾ? ಅದ್ರ ಬೇಕಿದ್ದೆ ಪ್ರಿಯಾರಿಟಿ ನಂಬರ್ಸು ಮತ್ತೊಂದೆಲ್ಲ ಚೇಂಜಸನ್ನು ಮಾಡ್ಕೋಬೋದು. ಸರ್ ನಾನೇನು ಚೇಂಜಸ್ಸೇ ಮಾಡೋದಿಲ್ಲ, ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ಕೂ ಸಹ ಮಾಡೋದಿಲ್ಲ, ಆದ್ರೂ ನಂದು ಕನ್ಸಿಡರ್ ಆಗುತ್ತಾ ಅಂತ ಅಂದರೆ ನೀವು ಸ್ಟೂಡೆಂಟ್ಸ್ ಏನು ಮಾಡಬೇಕಾಗುತ್ತೆ ಅಂತ ಅಂದರೆ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಏನು ಕಂಪ್ಲೀಟ್ ಮಾಡಿರ್ತೀರಲ್ವಾ, ಕಾಲೇಜಸ್ ಎಲ್ಲ ಹಂಗೆ ಇರುತ್ತೆ. ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸೆಕೆಂಡ್ ರೌಂಡಿಗೆ ಬಂದಾಗ ಒನ್ಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡಿಕೊಂಡು ಅಲ್ಲಿ ಡಿಕ್ಲರೇಷನ್ ಕೇಳುತ್ತೆ. ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅಂತ ಅಂದರೆ ಅಷ್ಟೇ ನೀವು ಸಿಂಪಲ್ ಆಗಿ ಸೆಕೆಂಡ್ ರೌಂಡಿಗೆ ಎಲಿಜಿಬಲ್ ಆದರೆ ಇರ್ತೀರಾ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು ನಾನು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಬೇಕಿದ್ರೆ ಫೀಸನ್ನು ಪೇ ಮಾಡಿದೆ, ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಫೀಸನ್ನು ಪೇ ಮಾಡಬೇಕಂತ ಕೇಳ್ತಿದ್ದಾರೆ. ನೋಡಿ, ನನ್ನ ಒಂದು ಗೆಸ್ ಪ್ರಕಾರ 99% ಸೆಕೆಂಡ್ ರೌಂಡ್ಗೆ ಯಾವುದೇ ಥರದ ಫೀಸ್ ಪೇ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಒನ್ಸ್ ಈಗಾಗಲೇ ಪೇ ಮಾಡಿರುವಂಥದ್ದು. ಈಗ ನಿಮಗೆ ಅಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ನೋಡಿದಿರ ಅಂತಂದ್ರೆ ಅಲ್ಲಿ ನಿಮಗೆ ತೋರಿಸ್ತಾ ಇದೆ. ಬಟ್ ಏನಕ್ಕೆ ತೋರಿಸ್ತಿದೆ ಅಂತಂದರೆ ಆಪ್ಷನ್ ಎಂಟ್ರಿ ಇದೆಲ್ಲನೂ ಸಹ ನೀಟಾಗಿ ಸ್ಟಾಪ್ ಮಾಡಿರುವಂಥದ್ದು. ಜಸ್ಟ್ ನಿಮಗೆ ಒಂದು ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವುದಾಗಿದೆ ಏನು ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ಜೊತೆಗೆ ಚಾಯ್ಸ್ ಎಂಟ್ರಿ ಸ್ಟೂಡೆಂಟ್ಸ್ಗೆ ಚಾಯ್ಸ್ ಎಂಟ್ರಿ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಅವರಿಗೆ ಅಡ್ಮಿಷನ್ ಆರ್ಡರು, ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ಅಂತ ಹೇಳ್ಬಿಟ್ಟು KA ಅವರು ಒಂದು ಅಪ್ಡೇಟಲ್ಲಿ ಅಲ್ಲಿ ನಿಮಗೆ ತೋರಿಸಿರುವಂಥದ್ದು. ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋದಾಗ ಒಂದು ಕನ್ಫರ್ಮೇಷನ್ ಸ್ಲಿಪ್ ಆಗಿರ್ಬೋದು, ಫೀಸ್ ಪೇಮೆಂಟ್ ರಿಸಿಪ್ಟ್ ಆಗಿರ್ಬೋದು, ಅದನ್ನು ತೋರಿಸಿರುವಂಥದ್ದು. ಬಟ್ ಆಪ್ಷನ್ ಎಂಟ್ರಿ ಅಂತ ಏನಿದೆ ಅದು ಸದ್ಯಕ್ಕೆ ಕ್ಲೋಸ್ ಆದರೆ ಆಗಿದೆ. ಹಾಗಾಗಿ ನಿಮಗೆ ಮತ್ತೆ ಫೀಸ್ ಪೇ ಮಾಡುವಂಥ ತೋರಿಸಿರೋದು. ಬಟ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದ ಆದಮೇಲೆ ಮತ್ತೆ ಫೀಸ್ ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಇದ್ರ ಬಗ್ಗೆ ಸದ್ಯದಲ್ಲೇ ಗೊತ್ತಾಗುತ್ತೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದ್ದ ಆದಮೇಲೆ. ಬಟ್ ಡೆಫಿನೆಟ್ಲಿ ನಿಮಗೆ ಈ ತಿಂಗಳು 15ನೇ ತಾರೀಕು ಮೇಲೇ ನಿಮಗೆ ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುವಂಥದ್ದು. ನೋಡಿ, ಪ್ರತಿ ರೌಂಡು ಸ್ಟಾರ್ಟ್ ಆಗಿದ್ದಾದಮೇಲೆ ಅದು ಕ್ಲೋಸ್ ಆಗೋದಕ್ಕೆ ಒಂದಿಷ್ಟು ಡೇಸ್ ಆದರೆ ಬೇಕಾಗುತ್ತೆ. ನೋಡಿ, KCET ವಿದ್ಯಾರ್ಥಿಗಳಾಗಲಿ ನೀಟ್ ವಿದ್ಯಾರ್ಥಿಗಳಾಗಲಿ ಯಾರೂ ಸಹ ಒಂದು ಕೋರ್ಸಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಓಕೆನಾ? ಸೊ ಕೋರ್ಸಸನ್ನು ಯಾರು ಆ್ಯಡ್ ಮಾಡ್ಬೋದು ಅಂತ ಅಂದರೆ ನೋಡಿ, ಫಸ್ಟ್ ರೌಂಡಲ್ಲಿ ಬಂದುಬಿಟ್ಟು ನೀವು ಅಬ್ಸರ್ವ್ ಮಾಡಿರ್ತೀರ ನಮ್ಮ ಒಂದು ವೀಡಿಯೋಸ್ ಕೆಳಗಡೆ, ಪ್ರತಿ ವೀಡಿಯೋ ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಬಾಕ್ಸಲ್ಲಿ BAMS ಆಪ್ಷನ್ ಎಂಟ್ರಿ ಯಾವಾಗ, BAMS ಆಪ್ಷನ್ ಎಂಟ್ರಿ ಯಾವಾಗ ಅಂತ ಕೇಳ್ತಿದ್ರು. ನೋಡಿ, ಫಸ್ಟ್ ರೌಂಡಲ್ಲಿ BAMS ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ KA ಕಡೆಯಿಂದನೇ ಅವಕಾಶವನ್ನು ಕೊಟ್ಟಿಲ್ಲ. ಯಾಕೆ ಅಂತಂದರೆ ಸರ್ಕಾರದ ಕಡೆಯಿಂದ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ KAಗೆ ಸಿಕ್ಕಿರಲಿಲ್ಲ. ಬಟ್ ಈಗ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಸಿಕ್ಕಿದೆ. ಸೆಕೆಂಡ್ ರೌಂಡಿಗೆ BAMS ಕೋರ್ಸ್ಗೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಸೆಕೆಂಡ್ ರೌಂಡಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ, ಇಂತಹ ಸ್ಟೂಡೆಂಟ್ಸ್ ಬಂದುಬಿಟ್ಟು BAMS ಕೋರ್ಸನ್ನು ಮಾತ್ರ ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ? ಅದನ್ನು ಬಿಟ್ಟರೆ ನೀವು ಯಾವುದೇ ಥರದ ನರ್ಸಿಂಗ್ ಕೋರ್ಸಸ್, ಇಂಜಿನಿಯರಿಂಗ್ ಕೋರ್ಸಸ್ ಮತ್ತೊಂದು ಕೋರ್ಸಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನು ಯಾರು ಆ್ಯಡ್ ಮಾಡ್ಬೋದು ಅಂತ ಅಂದರೆ ಯಾರು ನೀಟಲ್ಲಿ ಎಲಿಜಿಬಲ್ ತಗೊಂಡು ಒಂದು BAMS ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಒಂದು ಕೋರ್ಸಸ್ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು ಆಗಿರೋದು. ಇಲ್ಲಿ ಯಾರಾದರೂ ನೀವು ಸ್ಟೂಡೆಂಟ್ಸು ನಾನು ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಕೊಟ್ಟು ಒಂದು ಸೀಟ್ ನನಗೆ ಸಿಕ್ಕಿದೆ, ನಾನು ಸಹ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಓನ್ಲಿ ಒಂದು
BAMS ಕೋರ್ಸಸ್ಸನ್ನು ಆ್ಯಡ್ ಮಾಡ್ಕೋಬೋದು ಅಂತಂದ್ರೆ ಖಂಡಿತವಾಗ್ಲೂ ಸಹ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೆಕೆಂಡ್ ರೌಂಡಿಗೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂಥ ಸ್ಟೂಡೆಂಟ್ಸ್ ಮಾತ್ರ. ಸೆಕೆಂಡ್ ರೌಂಡಿಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ರೌಂಡಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇಂಥ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ಸೀಟನ್ನು ಹೋಲ್ಡ್ ಮಾಡಿರ್ತಾರಲ್ವ ಅವರು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ಒಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಡಾಗಿ ಅಪ್ಡೇಟ್ಸನ್ನು ಕೊಟ್ಟಿದ್ದೀನಿ. ಈಗಾಗಲೇ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಿದ್ದೀರಾ, ನಿಮಗೂ ಯಾವುದೇ ಥರದ ಡೌಟ್ಸ್ ಆದರೆ ಇಲ್ಲ, ಓಕೆನಾ. ಸೊ ಈ ರೀತಿ ವರ್ಕ್ ಆಗುವಂಥದ್ದು. ಆಪ್ಷನ್ ಎಂಟ್ರಿ ಲಿಂಕ್ ಬಂದುಬಿಟ್ಟು ಸೆಕೆಂಡ್ ರೌಂಡ್ದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದಾದಮೇಲೆ ಕೊಡ್ತಾರೆ. ಆ ಆಪ್ಷನ್ ಎಂಟ್ರಿ ಲಿಂಕಲ್ಲಿ ಬಂದುಬಿಟ್ಟು ನಿಮ್ಗೆ ಕ್ಲಿಯರಾಗಿ ಒಂದು 3 ಡೇಸ್ ಟೈಮನ್ನು ಕೊಡ್ತಾರೆ. ಆ 3 ಡೇಸು ನೀವು ಚೇಂಜಸ್ಸನ್ನು ಮಾಡ್ಕೋಬೋದು ಆಗಿರುತ್ತೆ ಅಷ್ಟೇ. ಸಿಂಪಲ್ಲಾಗಿ ಪ್ರಿಯಾರಿಟಿ ನಂಬರ್ಸ್ ಏನಾದರೂ ಚೇಂಜಸ್ ಮಾಡೋಂಗಿದ್ರೆ ಮಾಡ್ಕೋತೀರಾ, ಮೇಲೆ ಕೆಳಗೆ ಹಾಕೋದಿದ್ರೆ. ಇಲ್ಲ ಅಂತಂದರೆ ಯಾವುದಾದ್ರೂ ಕಾಲೇಜಸ್ಸನ್ನು ಆಪ್ಷನ್ ಎಂಟ್ರಿಯಿಂದ ಡಿಲೀಟ್ ಮಾಡಬೇಕು ಅಂತಂದರೆ ಡಿಲೀಟನ್ನು ಮಾಡ್ಕೋತೀರಾ ಅಷ್ಟೇ. ಅವಾಗೇನು ಈಸಿನೇ ಇರುತ್ತೆ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ, ಓಕೆನಾ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಲ್ಲಿ ನನಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಇಲ್ವಾ ಅಂತ ಕೇಳ್ತಿದ್ರಲ್ವ, ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನ ಕಮೆಂಟ್ ಮಾಡಿದ್ದೀನಿ, ಕಮೆಂಟ್ ಬಾಕ್ಸ್ ಮೂಲಕ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ, ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಇನ್ನೂ ಎಲ್ಲ ರೀತಿಯ ಹೆಚ್ಚಿನ ಕೌನ್ಸಿಲಿಂಗ್ ಆ್ಯಂಡ್ ಹಾಗೇನು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.